ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹಳ್ಳಿಲಿ ನನ್ನ ಮಗಳಿಗೆ 2 ಡೇಸ್ಗೆ ಒಂದು ಟೈಮು ಬಾಯಿಗೆ ಡ್ರಾಪ್ಸ್ ಹಾಕಬೇಕು. ಆ ಡ್ರಾಪ್ಸ್ನ ನಾನು ಆದ್ನಿ ಮನೇಲಿ ಇಟ್ಟಿದ್ದೆ. ಆದರೆ ದೊಡ್ಡತ್ತೆ ಮಲ್ಲಿ ಇನ್ನೂ ಫ್ರಿಜ್ ತಂದಿಲ್ಲ, ಮನೆ ಕಟ್ತಾ ಇದ್ದಾರಲ್ಲ, ಇನ್ನು ತಂದಿಲ್ಲ. ಅದನ್ನು ಅಲ್ಲಿತ್ತು ಅಂತೇಳಿ ಅಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಸ್ಕೊಂಡು ಅವ್ಳ ಬಾಯಿಗೆ ಡ್ರಾಪ್ಸ್ ಹಾಕಬೇಕು. ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೆ. ರೋಡದಕ್ಕೂ ನನ್ನ ಮಗಳು ಎಲ್ಲಿ ಮನೆ ಅಂತ ಒಂದು 50 ಸಲ ಕೇಳಿದ್ದೆ. ಹೋಗಿ ಡ್ರಾಪ್ಸ್ ಹಾಕೊಂಡು ಬರೋನಿದ್ದಲ್ಲ ಇನ್ನೊಂದು ಮನೆ ಅಲ್ಲಿ. ಅಶ್ವಿನಿ ಅತ್ತೆ, ಪೂರ್ಣತ್ತೆ, ಚೈತ್ರತ್ತೆ ಎಲ್ಲ ಬರ್ತಾವ್ರೆ. ಆಯಿತಾ? ಇಲ್ಲಿಗೆ ಚೇತಪ್ಪ ಮನೆಗೆ ನೋಡಿ. ಹಿಂಗೆ ಬಾರ ಮೇಲೆ ಜಾಗ ಐತಲ್ಲ. ನೋಡಿ ಮಂಗಿ, ನೋಡಿ ನೋಡಿ ಹಿಂಗೆ ನೋಡಿ. ಇದೇ ನೋಡಿ ಈ ಮನೆ ಕಂತೆ, ಇದೇ ಮನೆ ಕಂತ. ಅಲ್ಲಿ ಆ ಕಡೆ ಮನೆ, ಇಲ್ಲಿ ಅಲ್ಲಿಂದ ಎಲ್ಲಿ ನಮ್ಮ ಅತ್ತೆ ಮನೆ, ಎಲ್ಲಿ ನಮ್ಮ ಅತ್ತೆ ಮನೆ. ನೋಡಿ ಆಯಿತು, ಬ್ರಷ್ ಮಾಡೋರು ಮಾಡ್ಕೊಂಡು ನೋಡಿ. ತಿಂಡಿ ಏನು ಮಾಡಲ್ಲ. 8 ಗಂಟೆಗೆ ಹೋಯ್ತಿ, 7 ಮುಕ್ಕಾಲ್ಗೆ ಹೋಯ್ತಿ. 8 ಗಂಟೆ ಮತ್ತೇನೋ ಮಾಡ್ಕೊಂಡು ತಿನ್ಬೇಕು ತಾನೆ. ಬಾಯಿ ಡ್ರಾಪ್ಸ್ ಹಾಕ್ಲಾ? ಸಾಕಾ? ಹಿಂಗ 10 ನಿಮಿಷ ಏನು ತಿನ್ನಂಗಿಲ್ಲ, ಆಮೇಲೆ ತಿನ್ಬೇಕು ಚಾಕ್ಲೇಟ. ಅಷ್ಟು ಸಾಕಾ? ನೀನೆ ಚಾಕ್ಲೇಟಲ್ಲಿ ಬ್ರಷ್ ಕೊಡು ನನಗೆ. ಆ ಬೆಳ್ಳುಳ್ಳಿ ತರೋ ಅಲ್ಲೇ ಇಟ್ಕೊಂಡಿದ್ಯಾ? ಕೈಲಿ ಇಟ್ಕೊ ನೀನು, ನನಗಲ್ಲ. ಇಟ್ಕೊ. ಬಾಯ್ ಮಾಡತ್ತೆ. ಬಾಯ್ ಬಾಯ್ಲಿ. ನಡ್ರಿ ಬಾಯ್. ಯಾವುದೋ ಗಾಡಿ ಸಿಕ್ಕರೆ ಹಾಕೊಂಡು ಹೋಗ್ಬಿಡ್ತೀವಿ. ಆ ಕಡೆಯಿಂದ ಯಾವ ಗಾಡಿನೂ ಸಿಕ್ಕಿಲ್ಲ. ಬಾಯ್. ಎದ್ದಿಲ್ಲ, ನನಗಿದ್ದವನು ಮೇಲಕ್ಕೆ ನಡಿ. ಸುಂಡೆಕಾಯಿ ತೊಳ್ಕೊಂಡವ ಎತ್ತಕೊಂಡ. ಇದಕ್ಕೆ ಸ್ವಲ್ಪ ಜಿಕ್ಕಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಬಿಂದಿಗೆಲ್ಲಿ ನೀರು ಏನಾಯ್ತೆ? ಮಣ್ಣು. ಸುಂಡೆಕಾಯಿನ ಚೆಚ್ತಾ ಇದ್ದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಇದನ್ನು. ಸುಂಡೆಕಾಯಿ ಅಂದರೆ ಅರ್ಕಲ್ಗೂಡು ಆಸ್ಥಾನ ಸೈಡೆಲ್ಲ ಇದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜ ಎಲ್ಲ ಕ್ಲೀನ್ ಮಾಡಿ ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಮೊಳಕೆ ಹುಳಿಕಾಳು ಮತ್ತು ತೊಂಡೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಇಲ್ಲ ಅಂತೇಳಿ ಮತ್ತೆ ತರಕ್ಕೆ ಹೋಗಿದ್ರು ಅಲ್ಲಿ. ನಮ್ಮ ಅತ್ತೆಯಲ್ಲಿ ತೊಂಡೆಕಾಯಿ ಕೀಳ್ತಾ ಇದ್ದೆ ಸಾಂಬಾರಿಗೆ. ಕುಡಿಲ್ಲ ನೀರಾದ್ರೆ ಮುಖ ನೀರಾದ್ರೂ ಅಂತ ನಿಂತ್ಕೊಂತಾನೆ. ಅರ್ಧ ಕೆಳಕ್ಕೆ ಅರ್ಧ ಗಂಟೆ ಕುಡಿ. ನೋಡಿಲ್ಲ ಒಂದು ಹೊಟ್ಟಲ್ಲಿ ಅರ್ಧ ಕೆಳಗೆ ಬಂದಿಟ್ಕೊಂಡು ಒಂದು ನೀರು ಬಿಸಿ ಜಾಸ್ತಿ ಹಾಕೊಂಡು ಅವು ಕೆಳಗೆ ಮ್ಯಾಗಿನ ಐತಿ ಗೊತ್ತೋ. ನೀರು ಬಾಯಿಗೆ ಹೋಗಲ್ಲ ಕಂತ. ಆ ಕಡೆಗೆ ಬಲ್ಲ. ಇನ್ನು ಎಲ್ಲ ಚಾವಾಯ್ತು ಬಡ್ಡಿ ಚಡ್ಡಿ ಎಲ್ಲೈತೆ ಇವತ್ತೇನು 2 ದಿವಸದಿಂದ ಕಾದಿದ್ರ ಐಸ್ ಕ್ರೀಮ್ಗೆ. ಕೃಷಿಯ ಓಯ್ ಅವನಿಗಿಲ್ಲಿ ಸರಿಯಾಗೈತೆ. ಅವ್ರೇನು ಖಾಲಿ ಮಾಡ್ಕೊಂಡೆ ಬರ್ತಾರೆ. ನೈಸಿಕ ಏನು ಮಾಡೋದು?
ಅಲ್ಲೇ ಖಾಲಿ ಆದ್ರೆ ಏನು ಮಾಡೋಣ? ಅಲ್ಲೇ ಖಾಲಿ ಆದ್ರೆ ಏನು ಮಾಡೋದೆ? ಅಲ್ಲೇ ಐಸ್ ಕ್ರೀಮ್ ಎಲ್ಲ ತಗೊಂಡು ಖಾಲಿ ಮಾಡಿದ್ರೆ ಏನು ಮಾಡೋದು ಅಂದೆ. ಈಗ ಖಾಲಿ ಹೊರಗೆ ಅಂಕಲ್ ಬನ್ನಿ ಬೇಕಾ ಇಲ್ಲಿ ನಂಗೆ ಐಸ್ ಕ್ರೀಮ್ ಬೇಕು ಅಂತ. ಹ್ಞೂ ಅಂಕಲ್ ನಮಗೊಂದು 4 ಇಟ್ಕೊಂಡು ಬನ್ನಿ ಏನೋ. ನೀನು ಕರಿಚಿನು ಕೃಷಿ ಕರೆಯೋದು ಬೇಡ, ನೀನು ಕರೆಯವ. ಅಂಕಲ್ ಬೇಗ ಬನ್ನಿ ಅಂಕಲ್, ಇಲ್ಲಿ ನಾವು ಕಾಯ್ತಿದ್ದೀವಿ. ಎಲ್ಲರೂ ಹೋಗೋರಾ? ಓ ಖಾಲಿ ಆಗ್ತಿದ್ ಬಿಡು ಹಂಗಾರೆ. ಹಂಗಾರೆ ಚಿನ್ನು ಖಾಲಿ ಬಿಡು ಸರ್. ಓ ಖಾಲಿ ಬಿಡವ ಹಂಗಾರೆ. ಓ 6 ಚಿನ್ನು ಖಾಲಿ ಆದ್ರೆ ಏನು ಮಾಡೋದು ಬಂತಾ? ಅಯ್ಯೋ 2 ದಿವ್ಸನ ಕಾದವ್ರೆ ಐಸ್ ಕ್ರೀಮ್ಗೆ. ಕುಲ್ಫಿ 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 ಇದ್ದಿದೆ 3. ಅದು ನಾವು ಯಾವ ತಗೊಂಡು ಅದು ತಗೊಂಡ್ಬರ್ತೀವಿ. ಎಲ್ಲ ಫುಲ್ ಮದುವೆ ಮೇಲೆ ಖಾಲಿ ಮಾಡ್ಕೊ ಬಂದವ್ರೆ. ನಮ್ಮ ಅದೃಷ್ಟ ಇರೋದು ಅಲ್ಲೇ ಅವ್ರು ತಗೊಂಡ್ರು. ನಂಗೆ ಸುಮ್ಮನೆ ತಮಾಷೆಗೆ ಹೇಳಿದೆ ಚಿಕ್ಕ ಖಾಲಿ ಆಗೈತೆ ಕಾಣಿತ ನೋಡ್ರಿ, ಖಾಲಿನೇ ಒಳಗಡೆ ಇಲ್ವೇ ಇಲ್ವಂತ ಎಲ್ಲ ಖಾಲಿ ಮಾಡ್ರಂತ. ಮದುವೆ ಮನೇಲೆಲ್ಲ ಫುಲ್ಲು ಚಾಯ್ದ ಶಿಕಾ. ನಮ್ಮ ಮನೆ ಪಕ್ಕದ ಮನೆ ಮೇಕೆ ಮರಿ ಬಂದ್ಬಿಟ್ಟು ಫುಲ್ ಮೇಲೆಲ್ಲ ಓಡಾಡಿ ಲಾಸ್ಟಿಗೆ ಹೋಗಿ ಕಿಟಕಿ ಸಜ್ಜೆ ಮೇಲೆ ಕುತ್ಕೊಂಡಿತ್ತು. ಎಷ್ಟು ಟ್ರೈ ಮಾಡ್ರು ಕೆಳಗಡೆ ಬರ್ತಾನೆ ಇಲ್ಲ. ಹೆಂಗ್ ಗೊತ್ತ ಸೀಟ್ ಮೇಲೆ ಡಬ್ಬ 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 ಡಬ್ಬ. ನಾನು ಇದೇ ಹಿಂಗೆ ಮಾಡ್ತಾ ಇದ್ದಲ್ಲ ಅಂತೀನಿ. ಆ ಸೀಟಿಂದ ಹೆಂಗೋ ಅಲ್ಲಿ ನೆಕ್ಕಬಿಡ್ತು. ಇತ್ಲ ಮೇಗಿರ್ತದೆ ಸೀಟ್ ಮೇಲೆ. ಅದ್ರ ಕೆಳಗೆ ಕೇಳಿದ್ರೆ ಸೀಟ್ ಮೇಲೂ ಇಳಿಯೋಕ್ಕಾಗಲ್ಲ. ಯಾಕೆ ಮೇಕೋಯ್ತವ ನೀನು? ಹೌದಪ್ಪ ಬಿಡಜ್ಜಿ ಸೀಟ್ ಮೇಲೆ ಹೋದ್ರೆ ಹೆಂಗೆ ಹೋಯ್ತಿದ್ ಮೇಕೆ? ಹ್ಞೂ ಸೀಟ್ ಹೊಡೆದೋಯ್ತವೆ. ತಿಕ್ಕದ ಮೇಲೆ ಹೊಡೆಜಿ ಇವಳು ತಿಕ್ಕಬೇಕೊಂದು ಹೊಡೆಜಿ, ಇವಳು ತಿಕ್ಕಬೇಕೊಂದು ಹೊಡೆಜಿ, ಇದು ಚಿಕ್ಕದ ಮೇಲೆ ಒಂದು ಹೊಡೆಯಜಿ. ಪರಂ 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 ಪರಮ ಸುಂದರಿ. ಅದು ಮಾತ್ರ ಹೇಳಬೇಡಿ. ಬರ ಇಲ್ಲಿಗೆ ಗಿಡಿಸ್ತೀನಿ ಬಾಯ್. ಕಬ್ಬರ ಮುಟ್ಟ ಬಾಯ್ಲೆ ಅವಳಲೆ ಕೊಡಕತ್ತೆ ಬೇಗ ಮಾಡ್ಕೊಳ್ಕೆ ಮುಟ್ಟ ಮುಂದಿಲ್ಲ ಇಟ್ಟ ಬೇಗ ಮಾಡ್ಕೊಳ್ಕೆ ಅಜ್ಜಿ ಕಡೆಗೆ. ಕೂತ್ಕೊಂಡು ತಿನ್ನಲ್ಲಿ ತಿನ್ನು. ಅನ್ನ ತಿನ್ನು ಬಾ. ಬತ್ತ ಅಂತೀನಿ ಬತ್ತ ಅಂತೀನಿ ತಿನ್ನು. ಹೂವೆ ಅಮ್ಮ ಅಮ್ಮ ಬೇಡ ಕಣಮ್ಮ, ಮನೆಯೆಲ್ಲ ಅಂತಾನೆ ಬಿಡಮ್ಮ. ಮುಂದೆ ಒಂದು ಬೆಟ್ಟ ತಾತ ಇಲ್ಲ ಅಂತಾನೆ ಬಾಯ್. ಇಷ್ಟಾರ ಬರಲಿ ಇಷ್ಟೇ ತಗೋದು ನಿಮಗೆ ಕೊಡಲಿ ಸುಸಾನ ಮುಕ್ತಾಗತ್ತಿಲ್ಲ ಬತ್ತ ಹಾಕ ಗಮನ. ಕೈ ಮಾತ್ರ ಅಲ್ಲೇ ಆಗ್ತದೆ. ಬಾರಲ್ಲಿ ಕೈ ಮಾತ್ರ ಅದರೊಳ್ಳೆಯ ಬರಲಿ ಬಿಟ್ಟು ವಿಷಯ ಇಲ್ಲೇ ಕೊಳವಲ್ಲಿ ಪುಟಾಣಿ ಬನ್ನಿ ಅಂತ ತಿಂತಾಳೆ ತಿನ್ಬೇಕಂತ. ಅಯ್ಯೋ ಅಂತೀನಿ ಎಲ್ದೆಲ್ಲ ತಿಂತಾನೆ ಕಣ. ಎಲೆ ಕೊಡಕ್ಕೆ ಹಿಂದ್ಗಡೆ ಹಿಂದ್ಗಡೆ ಒಂದು ಎಲ್ಲದಾಗ ಕೊಡಕ್ಕೆ ಸೊ ನೀರು ಹಾಕು ಪುಟಾಣಿಗೆ. ನಾನು ತಡಿಯೋ ನಿನಗೂ ಒಂದೆಲ್ಲ ಹಾಕಿ ಅದನ್ನ ಚರಕಲಿ ಮಾಡ್ತೀನೇನು ತಿನ್ನ ತಿನ್ನು ತಿನ್ನ ಸಾಕ್ತೀನಿ ತಗೊಂಡು ನಾನು ತಿನ್ನು ತಿನ್ಲ ಒಂದು ಕಾಲು ಎಲೆ ಮೇಲೆ
ಕ್ಯಾರೆಟ್ ಬರುತ್ತೆ ಅಂತ ತಿಂತೀನಿ ಅಂತಿದ್ದೆ ಅಕ್ಕ ಬಾಯಿಗೆ ಹೌದು ಹಾಕ್ಲಿ ಚಿನ್ನ ರೈಸು ಸುಮಾ ರೈಸ್ ಹಾಕ್ಲವಾ ಬೆಳ್ಕೊತೀನಿ ಫಸ್ಟು ಎಲ್ಲ ನೀಟಾಗಿ ನೋಡಕ್ಕ ಪ್ರಣೀತಕ್ಕ ತಿಂತ ನೋಡ ಪ್ರಣೀತಕ್ಕ ಹೆಂಗೆ ಬಿಡ್ತೀನೋ ಅದೇ ಅಂದರೆ ಅದೆಲ್ಲ ಎತ್ಕೊಂತೀನೋ ಅದೇ ನೀನು ಎಲ್ಲಿಂದ ಬಂದಿದೆ ನೀನು ಯಾರು ನಿಂದೆ ಈಗ ಯಾರು ಬರ್ತಾರೆ ಚೈತದವ್ರು ಬರ್ತಾರೆ ಫಸ್ಟು ಚೈತತ್ತೆ ಅಜ್ಜಿ ಎಲ್ಲೈತೆ ಅಲ್ಲಿ ಕೂತೈತಾ ಮಣ್ಣಲ್ಲಿ ಹಾಂ ಯಪ್ಪ 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 ಏಯ್ ಕೆಳಕಿಳಿ ಅಕ್ಕಗೇನು ಕಾಲು ನೋವಾಗಲ್ವಾ ನೀ ಚಿಕ್ಕ ಹುಡುಗಿ ಅಂತ ಎತ್ಕೊತಾಳೆ ಅಷ್ಟೊತ್ತಿಗೆ ನನ್ನ ಮಗನ ಮಲಿಕೊಂಡ ನಮ್ಮ ಅದಕ್ಕೆ ಅಣ್ಣ ಎಲ್ಲ ಬರ್ತಾಯಿದ್ರು ಅಂತೇಳಿ ಮಕ್ಕಳು ಒಳಗಡೆ ಸೇರ್ತಾನೆ ಇಲ್ಲ ಬರೀ ಆಚೆನೇ ನಿಂತಿದ್ರು ಬರೋ ರೋಡೇ ನೋಡ್ಕೊಂಡು ನಿಂತಿದ್ದಾರೆ ಪಾಪ ಅವರು ಇಲ್ಲಿ ಅಲ್ಲಿ ಅಂದ್ಕೊಂಡು ಹಂಗೆ ಹಿಂಗೆ ಬಂದರು ಇದು ಫುಲ್ ಖುಷಿ ಅತ್ತೆ ಬಂದಿರೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ